ವಿಶೇಷವಾಗಿ ನಾನು ಬಂದಿರತಕ್ಕಂಥದ್ದು ಇದು ಮೋರ್ ಆಫ್ ಸ್ಟ್ರೆಸ್ ಲೆಸ್ ಸ್ಲೀಪ್ ಇದರಿಂದ ಸರ್ವಶಕ್ತಿ ಹೋಮ್ ಪ್ರಾಡಕ್ಟ್ಸ್ ಇದರ ಪೌಡರ್ಸ್ ವಿತೌಟ್ ಎನಿ ಪ್ರಿಸರ್ವೇಟಿವ್. Who served as the deputy and as I said I won't elaborate much. ಈ ರೆಡ್ ಸ್ಯಾಂಡಲ್ ಯಾಕೆ ಅಂದರೆ ನಾವು ಕಪ್ಪು ಕಲೆ ಎಲ್ಲ ಇರ್ತಾರಲ್ಲ ಅವರಿಗೆಲ್ಲ ಭಾರಿ ಒಳ್ಳೆಯದು, ಆ ಕಪ್ಪು ಕಲೆಯನ್ನು ದೂರ ಮಾಡ್ತೀವಿ. ತಣ್ಣೀರ್ಬಾವಿ ಬೀಚ್ ಫೆಸ್ಟಿವಲ್ಗೆ ಇವತ್ತು ನಾನು ಬಂದಿದ್ದೇನೆ. ಇಲ್ಲಿ ತುಂಬ ಲಕ್ಷಾಂತರ ಜನರು ಬಂದಿದ್ದಾರೆ. ಯಾಕೆಂದರೆ ಇವತ್ತು ಕ್ಲೋಸಿಂಗ್ ಸೆರೆಮನಿ ಲಾಸ್ಟ್ ಡೇಟ್ ಆಫ್ ತಣ್ಣೀರ್ಬಾವಿ ಬೀಚ್ ಫೆಸ್ಟಿವಲ್. ಹಾಗೂ ಇಲ್ಲಿ ಕೃಷಿ ಮೇಳ ಇದೆ, ಹಾಗೂ ಮ್ಯೂಸಿಕಲ್ ನೈಟ್ ಇದೆ. ಲೈವ್ ಯಾರಪ್ಪ ನಿಹಾಲ್ ತಾವ್ರ ಅವರು ಬರ್ತಿದ್ದಾರೆ. ಮತ್ತು ವಿತೌಟ್ ಈವನ್ ಮಿಸ್ಸಿಂಗ್ ಇವತ್ತು ವಾಟರ್ ರೈಡ್ಸ್ ಕೂಡ ಇದೆ, ತುಂಬ ವಾಟರ್ ರೈಡ್ಸ್ ಕೂಡ ಇದೆ. ಹಾಗೂ ಇಲ್ಲಿ ಫೈರ್ ವರ್ಕ್ಸ್ ಡಿಸ್ಪ್ಲೇ ಇದೆ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಫುಲ್ ಈ ಎಲ್ಲ ನಾನು ಈವೆಂಟ್ಸನ್ನು ಇವತ್ತು ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾನು ಫುಲ್ ವಿಡಿಯೋನ ನೋಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಕೃಷಿ ಮೇಳ ಇದೆ, ಬೇರೆ ಬೇರೆ ವೆರೈಟಿಯಾದ ಐಟಮ್ಸ್ ಇಲ್ಲಿ ಅವ್ರು ತೋರಿಸ್ತಾ ಇದ್ದಾರೆ. ಬನ್ನಿ ಈಗ ಹೋಗು. ಕೃಷಿ ಮೇಳದಲ್ಲಿ ಎಲ್ಲ ವೆರೈಟಿಯಾದ ಓಲ್ಡನ್ ಟೈಪ್ಸ್ ಇದು. ಹೇಗೆ ಭತ್ತ ಅವರು ಪೀಸ್ ಮಾಡೋದು ನೋಡಿ, ಇದು ಸಪೂರವಾಗಿ ಹೇಗೆ ಅವರು ಪೀಸ್ ಮಾಡ್ತಾರೆ ಅದು ಇರ್ಬೋದು. ಹಾಗೂ ನೋಡಿ ಇದೆಲ್ಲ ಅವರು ಇದು ಕಟ್ಟಲಿಕ್ಕೆಲ್ಲ ಯೂಸ್ ಮಾಡ್ತಾಯಿದ್ರು ಮುಂಚಿನ ಕಾಲದಲ್ಲಿ. ಇವರು ಬಾಸ್ಕೆಟ್ ಮಾಡ್ತಿದ್ದಾರೆ. ನಾವೆಲ್ಲ ಇದನ್ನು ಬಿಸಾಡೋದಲ್ಲ, ಅವರು ಇದರಲ್ಲೆಲ್ಲ ಬಾಸ್ಕೆಟ್ ಮಾಡ್ತಿದ್ದಾರೆ. ಇದೆಲ್ಲ ಆರ್ಟಿಸನ್ಸ್ ಅವರ ಕೆಲಸ. ಇದೆಲ್ಲ ನಾವು ಮನೆಯಲ್ಲಿ ಯೂಸ್ ಮಾಡುವ ವಸ್ತು. ತುಂಬ ಗಟ್ಟಿಯಾಗಿತ್ತು ನೋಡಿ. ಇವರು ಕೂಡ ಲೈವ್ ಆಗಿ ಅವರು ತೋರಿಸ್ತಿದ್ದಾರೆ ಹೇಗೆ ಮಾಡೋದು. ಹಾಗೂ ಸೇಲಿಗೆ ಇಟ್ಟಿದ್ದಾರೆ ಅವರು. ಇವರು ಕಾರ್ಕಳದಿಂದ ಇವತ್ತು ಮಣ್ಣಿನ ಪಾಟ್ಸ್ ಎಲ್ಲ ಮಾಡ್ತಾರೆ ಅವರು. ಇವರು ಕಾರ್ಕಳದಿಂದ ಹಸ್ಬೆಂಡ್ ಮತ್ತು ಇವರು ಮತ್ತು ಅವರ ಮಗ ಸಹ ಇದ್ದಾನಂತ ಹೇಳಿದರು ಅವರು. ಇಲ್ಲಿ ಅವರು ಹ್ಯಾಂಡ್ ಮೇಡ್ ಬೆಡ್ಸ್, ಮ್ಯಾಟ್ಸ್, ಪಾಟ್ಸ್ ಇದೆಲ್ಲ ಅವರು ಸೇಲಿಗೆ ಇಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಅವರು ಬಟ್ಟೆ ಮಾಡ್ತಿದ್ದಾರೆ, ತುಂಬ ಸ್ಟ್ರಾಂಗ್ ಉಂಟು. ಹಾಗೂ ಸೇಲಿಗೆ ಸಹ ಇಟ್ಟಿದ್ದಾರೆ ಈ ಕಡೆ. ಇದು ಆರ್ಟ್ ವರ್ಕ್. ಇದು 50 ರೂಪೀಸ್ ಒಂದು ಪೀಸಿಗೆ. ಇಲ್ಲಿ ಫಿಶ್ ಸೇಲ್ ಕೂಡ ಇದೆ. ಇದು ಫಿಶ್ ನೆಟ್ ಯೂಸ್, ಅದು ಜಸ್ಟ್ ಒಂದು ಎಕ್ಸಿಬಿಷನ್ ಇಟ್ಟಿದ್ದಾರೆ. ಇಲ್ಲಿ ಹೋಮ್ ಗ್ರೋನ್ ಬೀಜಗಳಿರ್ಬೋದು, ಹೋಮ್ ಮೇಡ್ ಪ್ರಾಡಕ್ಟ್ಸ್ ಇರ್ಬೋದು, ಇಲ್ಲಿ ಸೇಲಿಗೆ ಇಟ್ಟಿದ್ದಾರೆ. ಈ ಶಾಪಲ್ಲಿ ಮಿಲೆಟ್ಸ್, ಮಾಲ್ಟ್ ಇರ್ಬೋದು, ಮಿಲೆಟ್ ಬಿಸ್ಕೆಟ್, ತುಂಬ ವೆರೈಟಿಯಾದ ಪ್ರಾಡಕ್ಟ್ಸ್ ಇಲ್ಲಿ ಇದೆ. ನಿಧಿ ಫುಡ್ ಪ್ರಾಡಕ್ಟ್ಸ್ ಅಂತ ಈ ಶಾಪ್ ಹೆಸರು. ತುಂಬ ಒಳ್ಳೆದಿತ್ತು ಬಿಸ್ಕೆಟ್ಸ್ ಎಲ್ಲ. ಈ ಶಾಪಲ್ಲಿ ಕೃಷಿ ವಸ್ತು ಪ್ರದರ್ಶನ ಇತ್ತು. ಅಂದರೆ ಗ್ರೀನ್ ಗ್ರಾಮ್ ಇರ್ಬೋದು, ರೈಸ್ ಇದಿರ್ಬೋದು, ಅದೆಲ್ಲ ಜಸ್ಟ್ ಒಂದು ಪ್ರದರ್ಶನ ಮಾಡಿದರು. ಈ ಕಡೆ ಯಾವುದೆಲ್ಲ ಮಣ್ಣು ಹಾಕಬೇಕು. ಮತ್ತು ಇದೊಂದು ಅಲೋವೆರಾ ಕೆಮಿಕಲ್ ಮಿಕ್ಸ್. ಬಟ್
ಇಲ್ಲಿ ಜೋಜೋಬಾ ಆಯಿಲ್ ಅವರು ಸೇಲ್ ಮಾಡ್ತಿದ್ದಾರೆ. ಗಂಟು ನೋವಿಗೆ ಇರ್ಬೋದು ಯಾ ಬೇರೆ ಪ್ರಾಬ್ಲಮ್ಸಿಗೆಲ್ಲ ಇದು ಮದ್ದು ಒಳ್ಳೇದಂತ ಹೇಳ್ತಾರೆ ಅವರು. ಇಲ್ಲಿ ಆರ್ಟಿಸ್ಟ್ ಇದ್ದರು, ತುಂಬ ಖುಷಿ ಅದ. ಮಗುವಿನ ಪಿಕ್ಚರ್ ಅವರು ಕಾರ್ಟೂನ್ ಟೈಪ್ ಡ್ರಾ ಮಾಡ್ತಾಯಿದ್ರು. ಅಂದರೆ ತುಂಬ ಜನ ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ರು. ಇಲ್ಲಿ ರೇಸನ್ಸ್ ಯೂಸ್ ಮಾಡಿ ಇಯರಿಂಗ್ ಹಾಗೂ ಚೈನ್ ಎಲ್ಲ ಮಾಡಿದ್ದಾರೆ. ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್. ಸೋಲಾರ್ ಲೈಟ್ಸ್ ಅವರು ಪ್ರಮೋಷನ್ ಮಾಡ್ತಾಯಿದ್ರು. ಇಲ್ಲಿ ರೇಸನ್ಸ್ ಯೂಸ್ ಮಾಡಿ ಫ್ರೇಮ್ ಆಗಿರ್ಬೋದು, ವಾಚ್ ಆಗಿರ್ಬೋದು, ಇದೆಲ್ಲ ಸೇಲ್ ಮಾಡ್ತಾಯಿದ್ರು ಈ ಕಡೆ. ಇಲ್ಲಿ ಮೈಕ್ರೋಬಿ ಆಟೋಟೆಕ್ ಪ್ರೈವೇಟ್ ಲಿಮಿಟೆಡಿಂದ ಕೆಲವರು ಕೆಮಿಕಲ್ಸ್ ಅವರು ಸೇಲ್ ಮಾಡ್ತಾಯಿದ್ರು. SSM home products, Sarvashakti home products. So these are the powders without any preservatives. So if you find preservative, you can contact that number. So Thomas like what? ಇಲ್ಲಿ ವೆರೈಟಿಯಾದ ಫ್ರೂಟ್ಸ್ ಗಿಡಗಳು ತುಂಬ ಇದ್ವಿ. ಮ್ಯಾಂಗೋ ಇರಲಿ, ರಾಂಬುಟನ್ ಇರಲಿ, ಇಲ್ಲಾಂದರೆ ಪುನರ್ಪುಲಿ, ಜಾಕ್ ಫ್ರೂಟ್, ಅದೆಲ್ಲ ಪೇರಳೆ ಅದೆಲ್ಲ ಸೇಲಿಗೆ ಇಲ್ಲಿ ಇಟ್ಟಿದ್ರು. ಇದು ಕಾಟನಲ್ಲಿ ಬ್ಯಾಗ್ ಸೇಲ್ ಮಾಡ್ತಿದ್ದು ₹250 ಹಾಗೂ 200. ಮಾತ್ರ ಮೆಟೀರಿಯಲ್ ಅಷ್ಟು ಒಳ್ಳೆಯದಿರಲಿಲ್ಲ. ಹೆವಿ ಐಟಮ್ಸ್ ಅದರಲ್ಲಿ ಇಡಲಿಕ್ಕೆ ಆಗೋದಿಲ್ಲ. ಹಾಗೂ ರಂಗೋಲಿ ಪ್ರಾಡಕ್ಟ್ಸ್ ಇಲ್ಲಿ ಸೇಲ್ ಮಾಡ್ತಾಯಿದ್ರು. ಬನ್ನಿ ಆ ಕಡೆ ಹೋಗುವ, ಇನ್ನೂ ತುಂಬ ಶಾಪ್ಸ್ ಇದೆ ಈ ಕಡೆ. ಇಲ್ಲಿ ಕಲ್ಕಿ ಗ್ರೋ ಬ್ಯಾಗ್ಸ್ ಇಲ್ಲಿ ಒಳ್ಳೆದಿತ್ತು. ಈ ಬ್ಯಾಗ್ ಜಸ್ಟ್ ಗಾರ್ಡನಿಂಗ್ ಎಲ್ಲ ಮಾಡಬೇಕಾದ್ರೆ, ಹಾಗೂ ಬಾಟಲ್ಸ್, ಸ್ಟೇಷನರಿ ಐಟಮ್ಸ್ ಸೇಲ್ ಮಾಡ್ತಾಯಿದ್ರು. ಇಲ್ಲಿ ಮೆನ್ಯೂರ್ ಕೂಡ ಸೇಲ್ ಮಾಡ್ತಿದ್ರು. ₹50ಗೆ 100 ಪ್ಯಾಕೆಟ್ ಬಂದು. ಸೊ ತುಂಬ ಜನರು ಅದು ಪರ್ಚೇಸ್ ಮಾಡ್ತಾಯಿದ್ರು ಆ ಕಡೆ. ಹಾಗೂ ಬೀಜಗಳು ಕೂಡ ಇದ್ವಿ. ಬೇರೆ ಐಟಮ್ಸ್ ಇದೆ, ವೆಜಿಟೇಬಲ್ಸ್, ಫ್ಲವರ್ಸ್, ಫ್ರೂಟ್ಸ್, ಇದೆಲ್ಲ ಗಾರ್ಡನಿಂಗ್ ಐಟಮ್ಸ್. ಪೈಪ್ ಆಗಲಿ ಮತ್ತು ಎಲ್ಲ ಟೈಪಿದ್ದು ಗಾರ್ಡನಿಂಗ್ ಐಟಮ್ಸ್ ಎಲ್ಲ ಸೇಲ್ ಮಾಡ್ತಾಯಿದ್ರು. ಇಲ್ಲಿ ಹೋಮ್ ಮೇಡ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇಲ್ಲಿ ಸೇಲ್ ಮಾಡ್ತಿದ್ರು. ಆಯಿಲ್ ಆಗಿರಲಿ, ಹನ್ನಿ ಹಾಗೂ ಈಟೇಬಲ್ ಸ್ನ್ಯಾಕ್ಸ್ ಎಲ್ಲ ಸೇಲ್ ಮಾಡ್ತಿದ್ದು. ಹೋಮ್ ಮೇಡ್ ಪ್ರಾಡಕ್ಟ್ಸ್, ಇದು ಪ್ಯೂರ್ ಹೋಮ್ ಮೇಡ್ ಪೇಸ್ಟ್ ಒಳ್ಳೆಯದಿತ್ತು. ಇದು ನಾವು 1-2 ಪ್ಯಾಕೆಟ್ ಪರ್ಚೇಸ್ ಮಾಡಿದ್ವಿ. ನನಗೆ ತುಂಬ ಲೈಕ್ ಆದ ಶಾಪ್ ಇದೆ, ಆಯುರ್ವೇದ ಆದಿತ್ಯ ಹರ್ಬಲ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಅವರದ್ದು. ಮೇಡಮ್, ಇದು ಕಾಫಿ ಅಂತೇಳಿ, ಇದು ಶೀತ, ಕಫ, ನೆಗಡಿ ಮತ್ತು ಈಗ ವೆಂಟರ್ ಟೈಮ್ ಅಲ್ಲ, ಚಳಿಗಾಲ ಅಲ್ಲ, ಅದಕ್ಕೆ ಗಂಟಲು ಏನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೆಲ್ಲ ಭಾರಿ ಚಂದ ಆಗ್ತದೆ. ಇದನ್ನು ನಾವು ಹಾಲಿನ ಇದು ಬಿಸಿನೀರಿಗೆ ಹಾಕಿ 1 ಗ್ಲಾಸ್ ಬಿಸಿನೀರಿಗೆ ಹಾಕಿ ಸಹ ಕುಡಿಬೋದು. ಇಲ್ಲಿಂದರೆ 1 ಟೀ ಸ್ಪೂನ್ ಹಾಕಿ ತಿನ್ಬೋದು. ನಮಗೆಲ್ಲ ದೊಡ್ಡ ಹಾಲಲ್ಲಿ ಹಾಕಲಿಕ್ಕಿಲ್ಲ. 1 ಗ್ಲಾಸ್ ಬಿಸಿನೀರಿಗೆ 1 ಟೀ ಸ್ಪೂನ್ ಹಾಕಿ ತಿನ್ಬೋದು. ಭಾರಿ ಒಳ್ಳೆಯದು. ಫೇಸ್ ಪ್ಯಾಕ್ ಮೇಡಮ್, ಇದರಲ್ಲಿ 3 ಬಗೆ ನಾವು ಹಾಕಿದ್ದೇವೆ. ಮುಲ್ತಾನಿ ಮಿಟ್ಟಿ, ಕಸ್ತೂರಿ ಮಂಜಲ್ ಮತ್ತು ರೆಡ್ ಸ್ಯಾಂಡಲ್. ಈ ರೆಡ್ ಸ್ಯಾಂಡಲ್ ಯಾಕೆ ಅಂದರೆ ನಾವು ಕಪ್ಪು ಕಲೆ ಎಲ್ಲ ಇರ್ತಾರಲ್ಲ ಅವರಿಗೆಲ್ಲ ಭಾರಿ ಒಳ್ಳೆಯದು. ಆ ಕಪ್ಪು ಕಲೆಯನ್ನು ದೂರ ಮಾಡ್ತೇವೆ. ಮತ್ತು ಮುಲ್ತಾನಿ ಮಿಟ್ಟಿ ಒಂದು ಎಂತಾದರೂ ರ್ಯಾಷಸ್, ಮುಖದಲ್ಲಿ ರ್ಯಾಷಸ್ ಇದ್ದರೆ ಅಥವಾ ಏನಾದರೂ ಕ್ಲೀನ್ ಆಗ್ತದೆ. ಹಾಗೆಯೇ ಮತ್ತೊಂದು ಅರಿಶಿನ, ಕಸ್ತೂರಿ ಮಂಜಲ್ ಮೊಡವೆಗೆಲ್ಲ ಒಳ್ಳೆಯದಾಗ್ತದೆ. ಹಾಗಾಗಿ ನಾನು 3ಕ್ಕೆ ಸಾಕಿದ್ದೇವೆ. ಇದನ್ನು ವಾರದಲ್ಲಿ 2 ಸಲ ಹಾಕಿದ್ದೇವೆ. ವಾರದಲ್ಲಿ 2 ಸಲ ಹಾಕಿದರೆ ನಿಮಗೆ ರಿಸಲ್ಟ್ ಬರ್ತದೆ. ಲೀವ್ಸ್ ಇದು ಯಾಕೆಂದರೆ ನಿಮಗೆ ತಲೆ ಕೂದಲಿಗೆ, ಹೇರ್ ಫಾಲಿಗೆ, ಡ್ಯಾಂಡ್ರಫ್ಗೆ ಮತ್ತು ಇದು ಎಂಥ ಹೇರ್ ಗ್ರೋತಿಗೆ ಏಕೆಂದರೆ ನೀವು 1 ಗ್ಲಾಸ್ ನೀರಿಗೆ ಸಾಕ್ಬೋದು. ಅಥವಾ ನೀವು ಇದು ತೆಂಗಿನ ಎಣ್ಣೆಯನ್ನು, ಕೊಬ್ಬರಿ ಎಣ್ಣೆಯನ್ನು, ಕೊಕೊನಟ್ ಆಯಿಲನ್ನು ಬಿಸಿ ಮಾಡಿ ಅದಕ್ಕೆ ಇದನ್ನು ಹಾಕಿ, ನಿಮಗೆ ಎಷ್ಟು ತಲೆಗೆ ಬೇಕು ಅಷ್ಟನ್ನು ಮಾತ್ರ ಹಾಕಿ ಅದನ್ನು ಜೋರು ಬಿಸಿ ಮಾಡಿ. ಆಗ ಅದರಲ್ಲಿ ಒಂದು ಆಯಿಲ್ ಬರ್ತದೆ. ಈ ಥರ ಒಂದು ಆಯಿಲ್ ಬರ್ತದೆ. ಆ ಆಯಿಲ್ ತಣ್ಣಗಾದ್ಮೇಲೆ, ಆ ಎಣ್ಣೆ ತಣ್ಣಗಾದ್ಮೇಲೆ ನೀವು ಹೇರಿಗೆ ಅಪ್ಲೈ ಮಾಡಿ.
ಇದೆಲ್ಲ ಮಿಕ್ಸ್ ಇದೆಲ್ಲ ಮಿಕ್ಸೆಡ್ ಇದರಲ್ಲಿ ನಾವು ಇದು ರೋಸ್ ಮೇಲೆ ಲೀವ್ಸ್ ಕೂಡ ಹಾಕಿದ್ದೀವಿ. ಇಲ್ಲಿ ಕೇವಲ 20 ರುಪೀಸಿಗೆ ಎಲ್ಲ ಪ್ರಾಡಕ್ಟ್ ಸಿಗ್ತಾ ಇತ್ತು. ಜಸ್ಟ್ ಈ ಟೇಬಲ್ಸ್ ಇದು. ಇಲ್ಲಿ ಕಲ್ಲುಂಜಿ ಸೀಡ್ಸ್ ಬೆನಿಫಿಟ್ಸ್ ಅವರು ಯಾವುದಕ್ಕೋಸ್ಕರ ಬೆನಿಫಿಟ್ ಹಾಗೂ ಅವ್ರು ಸೇಲ್ ಮಾಡ್ತಾಯಿದ್ರು. ಮಸಾಜ್ ಐಟಮ್ಸ್ ಕೂಡ ಇಲ್ಲಿ ಸೇಲ್ ಮಾಡ್ತಾಯಿದ್ರು ಅವರು. ಇಲ್ಲಿ ಮಂಗಳೂರಿನ ಕಲ್ಚರ್ ಬಗ್ಗೆ ಇಲ್ಲಿ ತುಂಬ ಎಕ್ಸಿಬಿಟ್ ಅವ್ರು ಮಾಡಿದ್ದಾರೆ. ತುಂಬ ಒಳ್ಳೇದಿತ್ತು. ಇಲ್ಲಿ ತುಂಬ ಜನ ಫೋಟೋಸ್, ನಾನು ಕೂಡ ಫೋಟೋ ತೆಗಿತಾ ಇದ್ದೆ ಇಲ್ಲಿ. ಇನ್ನು ಸಂಜೆ ಲೈವ್ ಇವೆಂಟಿಗೆಲ್ಲ ರೆಡಿ ಆಗಿಟ್ಟಿದ್ದಾರೆ ಎಲ್ಲ. ತುಂಬ ಜನರು ಬರ್ತಾ ಇದ್ದಾರೆ, ಬೀಚ್ ಕಡೆ ಹೋಗ್ತಿದ್ದಾರೆ, ಕೆಲವರು ಗಾಳಿಪಟ ಬಿಡ್ತಿದ್ದಾರೆ, ಇನ್ನು ಕೆಲವರು ಸ್ನ್ಯಾಕ್ಸ್ ತಿಂತಿದ್ದಾರೆ. ಇಲ್ಲಿ ತುಂಬ ಫಾರಿನರ್ಸ್ ಕೂಡ ಇಲ್ಲಿ ಬಂದಿದ್ದಾರೆ ನೋಡಿ. ಖುಷಿ ಆಗ್ತದೆ. ನಮ್ಮ ಕಲ್ಚರ್ ತುಂಬ ಲೈಕ್ ಆಗಿ ತುಂಬ ಜನರು ಮ್ಯಾಂಗ್ಳೂರಿಗೆ ಸಹ ಬರ್ತಿದ್ದಾರೆ. ಐ ಹೋಪ್ ಮ್ಯಾಂಗ್ಳೂರ್ ವಿಲ್ ಟರ್ನ್ ಇನ್ ಟು ಅ ಟೂರಿಸ್ಟ್ ಪ್ಲೇಸ್ ಆಸ್. ಇಲ್ಲಿ ತುಂಬ ರೈಡ್ಸ್ ಕೂಡ ಇದೆ. ಹಾರ್ಸ್ ರೈಡ್ ಇರ್ಬೋದು, ಕ್ಯಾಮಲ್ ರೈಡ್ ಇರ್ಬೋದು. ಇದೆ. ನನಗೆ ಸ್ವಲ್ಪ ಹೆದರಿಕೆ, ಅದಕ್ಕೆ ನಾನು ಕೂತ್ಕೊಳ್ಳಿಲ್ಲ. ಹಸ್ಬೆಂಡ್ ಹೇಳಿದರು ಕೂತ್ಕೊಳ್ಳಂತ, ಬಟ್ ಸ್ಟಿಲ್ ನನಗೆ ಹೆದರಿಕೆ ಆಯಿತು. ಅದು ಓಡೋದ್ರೆ ಏನಾಗ್ತದಲ್ಲ, ನಾನು ಬಿದ್ದರೆ ಅದಕ್ಕೆ ನನಗೆ ಟೆನ್ಷನ್ ಆಯಿತು. ಅದಕ್ಕೆ ನಾನು ಹೋಗಲಿಲ್ಲ. ಮಕ್ಕಳಿಗೆ ಮಂಗ ಮಾಡಲಿಕ್ಕೆ ಕೈಟ್ ಮೇಲೆ ಮೋಟು ಪತ್ಲು, ಛೋಟಾ ಭೀಮ್ ಅದೆಲ್ಲ ಅವರು ಪ್ರಿಂಟೆಡ್ ಆಗಿ ಇಟ್ಟಿದ್ದಾರೆ. ಈಗ ನಾನು ಫನ್ ರೈಡ್ಸ್ ಕಡೆ ಹೋಗ್ತಿದ್ದೀನಿ. ಈ ಏರಿಯಾದಲ್ಲಿ ಫುಲ್ ಫನ್ ರೈಡ್ಸೇ ಇತ್ತು. ಇಲ್ಲಿ ಬೇಬಿ ಕಾರ್ನ್ ಫ್ರೈ ಮಾಡಿ ಸಹ ಕೊಡ್ತಾಯಿದ್ರು ಅವರು. ಆ ಮಕ್ಕಳಿಗೆ ಬೀಚಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಅವರಿಗೆ ಮಿನಿ ವಾಟರ್ ರೈಡ್ಸ್ ಕೂಡ ಅವರು ಆರ್ಗನೈಸ್ ಮಾಡಿಟ್ಟಿದ್ರು. ಅದು ನನಗೆ ಲೈಕ್ ಆಯಿತು ತುಂಬ. ಇಲ್ಲಿ ಬೀಚ್ ರೈಡ್ ಅಂದರೆ ವಾಟರ್ ರೈಡ್ಸ್ ಕೂಡ ಅವರು ಇಟ್ಟಿದ್ರು. ಬೋಟ್ ರೈಡ್ಸ್ ಇರ್ಬೋದು, ಬೇರೆ ರೈಡ್ಸ್ ನನಗೆ ನೋಡಲಿಕ್ಕೆ ಸಿಗಲಿಲ್ಲ. ಬಟ್ ಆ ಸೈಡ್ ತುಂಬ ನೋಡಿ, ಆ ಕಡೆ ಆಲ್ರೆಡಿ ರೈಡಿಗೆ ಹೋಗಿ ಬರ್ತಿದ್ದಾರೆ ಹಿಂದ್ಗಡೆ. And what's your name? Milena. Yeah. Okay. Where are you from? Germany. Okay, they are from Germany. So, what brought you here to visit this beach? That's really popular. What made you come here? So, in Germany we're studying something that's called movement and health. Okay. And we're learning a lot about holistic, traditional medicine systems. So we are here for university stay. Learning yoga and Ayurveda in Ujiro. Okay, which college you study here now? I mean SDM? Oh, SDM. Yeah. Okay. Right. Yeah, we just arrived in Mangalore. It's the closest airport, and we met some people that we know here. So it's the only friend of mine from Germany. So they brought us here. So thank you so much and have a fun evening today. Thank you so much. ನಾನೀಗ ಫೈನಲಿ ಬೀಚ್ ಕಡೆ ಬಂದಿದ್ದೇನೆ, ಸ್ವಲ್ಪ ನೀರಲ್ಲಿ ಆಟ ಆಡಲಿಕ್ಕೆ. ಸನ್ಸೆಟ್ ಟೈಮಲ್ಲಿ ಖುಷಿ ಆಗ್ತದೆ ಬೀಚಲ್ಲಿ ಆಟ ಆಡಲಿಕ್ಕೆ. ಹಾಗೂ ಅದು ಕೂಲ್ ಬ್ರೀಸ್ ಬರುವಾಗ ಮೈಂಡ್ ಪೀಸ್ಫುಲ್ ಮೈಂಡ್. ಸ್ವಲ್ಪ ಫೋಟೋಶೂಟ್ ಮಾಡುವಂಥ ಹಸ್ಬೆಂಡ್ ಹತ್ರ ಹೇಳಿದೆ. ಅದಕ್ಕೆ ಅವ್ರು ಹೇಳಿದರು ಸ್ಟೋನ್ ಕಡೆ ಹೋಗಿ ನಿಲ್ಲು, ಸ್ವಲ್ಪ ಫೋಟೋ ತೆಗೆಯೋದಕ್ಕೆ. ಈಗ ನಾನು ಫೋಟೋ ತೆಗಿಲಿಕ್ಕೆ ನಿಂತಿದ್ದೇನೆ. ನನ್ನ ಹಸ್ಬೆಂಡ್ ನನ್ನ ಬೆಸ್ಟ್ ಫೋಟೋಗ್ರಾಫರ್. ಈಗ ಫೋಟೋ ತೆಗೆದಾಯಿತು. ಚಪ್ಪಲ್ ಸಹ ಬಿತ್ತು. ಅಯ್ಯೋ ದೇವಾ, ಅಂದರೆ ಅಲ್ಲಿ ತುಂಬ ಸ್ಲಿಪ್ಪರಿ ಉಂಟು, ನಡೆಯುವಾಗ ತುಂಬ ಕೇರ್ಫುಲ್ ಆಗಿರಬೇಕು. ಅದಕ್ಕೆ
ಈಗ ನನ್ನ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ವೇ ಟು ಫುಡ್ ಫೆಸ್ಟಿಗೆ ಹೋಗ್ತಿದ್ದೀನಿ. ತುಂಬ ಹಸಿವಾಗ್ತಿತ್ತು. ಇಲ್ಲಿ ನೋಡುವಾಗ ವೆರೈಟಿಯಾದ ಫುಡ್ ಸ್ಟಾಲ್ಸ್ಗಳಿತ್ತು. ಫಿಶ್ ಆಗಲಿ, ಚಿಕನ್ ಆಗಲಿ, ವೆಜ್ ಐಟಮ್ಸ್ ಆಗಲಿ, ಜ್ಯೂಸ್ ಐಟಮ್ಸ್, ಐಸ್ ಕ್ರೀಮ್, ತುಂಬ ವೆರೈಟಿಯಲ್ಲಿತ್ತು. ಪ್ರಾನ್ಸ್ ಕಬಾಬ್ ಇತ್ತು. ತುಂಬ ಖುಷಿಯಾಯಿತು ನೋಡುವಾಗ. ಎಲ್ಲ ಕುತ್ಕೊಂಡು ತಿನ್ನುವಂತಾಯಿತು. ಬಟ್ ಏನು ಮಾಡೋದು, ಅಷ್ಟು ತಿನ್ನಲಿಕ್ಕೆ ಆಗುತ್ತಲ್ಲ. ಇದು ಟ್ರೆಂಡಿಂಗ್ ಎಗ್ ಸಾಸೇಜ್ ರೋಲ್. ಇಲ್ಲಿ ಕೊರಿಯನ್ ಬೇಸ್ಡ್ ಐಸ್ ಕ್ರೀಮ್ ಇರ್ಬೋದು, ಕುನಾಫಾ ಇರ್ಬೋದು, ಬಿರಿಯಾನಿ ಐಟಮ್ಸ್, ಚಿಕನ್ ಐಟಮ್ಸ್, ಜ್ಯೂಸ್ ಐಟಮ್ಸ್, ಐಸ್ ಕ್ರೀಮ್ ಐಟಮ್ಸ್, ಕೇಕ್ ಐಟಮ್ಸ್ ಹಾಗೂ ಚಾಟ್ಸ್, ಇದೆಲ್ಲ ವೆರೈಟಿಯಾದ ಐಟಮ್ಸ್ ಇತ್ತು. ತುಂಬ ಒಳ್ಳೆಯದಿತ್ತು. ಲಾಸ್ಟ್ ಟೈಮ್ ಫುಡ್ ಫೆಸ್ಟ್ಗಿಂತ ಇದು ಫುಡ್ ಫೆಸ್ಟ್ ಇಟ್ ವಾಸ್ ವೆರಿ ನೈಸ್. ಇಟ್ ವಾಸ್ ವೆರಿ ಇನ್ನೋವೇಟಿವ್ ಕೈಂಡ್ ಅವರು ಆರ್ಗನೈಸ್ ಮಾಡಿದ್ರು. ಆ ವಿಲ್ ಮಿಲ್ಕ್ ಅವ್ರು ಸೇಲ್ ಮಾಡ್ತಾಯಿದ್ರು. ಮ್ಯಾಂಗೋ ಲಸ್ಸಿ, ಪೊಟ್ಯಾಟೊ ಟ್ವಿಸ್ಟರ್ಸ್, ಒನ್ ಆಫ್ ದಿ ಮೋಸ್ಟ್ ಎವ್ರಿ ಟೈಮ್ ಅಂದರೆ ಫೇವ್ರೇಟ್ ಸ್ಟಾಲ್ ಇದು. ನಾವು ಎಗ್ ರೋಲ್ ಪರ್ಚೇಸ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಒಳ್ಳೆಯದಿತ್ತು. ತುಂಬ ಯಮ್ಮಿ ಆಗಿತ್ತು. ಸಾಸೇಜ್ ಎಗ್ ರೋಲ್ ಅದು ವಿತ್ ಸಾಸ್ ನಾನು ಟೇಸ್ಟ್ ಮಾಡಿದೆ, ನಾನು ಮತ್ತು ನನ್ನ ಹಸ್ಬೆಂಡ್. ಇಲ್ಲಿ ಕ್ರಷಸ್ ಸೇಲ್ ಮಾಡ್ತಾಯಿದ್ರು. ಜ್ಯೂಸ್ ಆಗಲಿ, ಕ್ರಷಸ್ ಆಗಲಿ ಒಳ್ಳೆಯದಿತ್ತು. ನಾನು ಜಾಕ್ ಫ್ರೂಟ್ ಮಿಲ್ಕ್ ಶೇಕ್ ನಾವು ಪರ್ಚೇಸ್ ಮಾಡಿದ್ವಿ. ತುಂಬ ಒಳ್ಳೆಯಿತ್ತು, ಯಮ್ಮಿ ಆಗಿತ್ತು. ನಾವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಇಲ್ಲಿ ಚಾಕ್ಲೇಟ್ಸ್ ಇತ್ತು. ನನಗೆ ಚಾಕ್ಲೇಟ್ ಅಷ್ಟು ಲೈಕ್ ಆಗಲಿಲ್ಲ. ಜಸ್ಟ್ ಕ್ಯಾಪ್ಚರ್ ಮಾಡಲಿಕ್ಕೆ ಬಂದದ್ದು ಈ ಶಾಪಿಗೆ ನಾನು. ಹಾಗೂ ಐಸ್ ಕ್ರೀಮ್ ರೋಲ್ ಇತ್ತು. ಅವೆಲ್ ಮಿಲ್ಕಿಂದ ಮೇಕಿಂಗ್. ಅವೆಲ್ ಮಿಲ್ಕ್ ಮಾತ್ರ ಅಲ್ಲೇ ಬೇರೆ ಜ್ಯೂಸ್ ಕೂಡ ಅವರು ಸೇಲ್ ಮಾಡ್ತಿದ್ರು. ಇದು ನನ್ನ ಹಸ್ಬೆಂಡದು ಫೇವ್ರೇಟ್ ಸ್ಟಾಲ್, ಪೊಟ್ಯಾಟೊ ಟ್ವಿಸ್ಟರ್ಸ್. ಅದಕ್ಕೆ ಒಂದು ಪೊಟ್ಯಾಟೊ ಟ್ವಿಸ್ಟರ್ ನಾವು ಶೇರ್ ಮಾಡಿ ತಿಂದಾಯಿತು. ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ತುಂಬ ಅಂದರೆ ತುಂಬ ಹಸಿವಾಗಿತ್ತು. ಪೊಟ್ಯಾಟೊ ಟ್ವಿಸ್ಟರ್ಸ್ ಕಾಮನ್, ಬಟ್ ಸ್ಟಿಲ್ ಎಲ್ಲರೂ ಬರ್ತಾರೆ ಇಲ್ಲಿ ಪರ್ಚೇಸ್ ಮಾಡಲಿಕ್ಕೆ. ಯಾಕೆಂದರೆ ಅದು ಚಾಚಲ್ಲಿ ಹಾಕಿದ್ರೆ ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಅಪ್ಸರ ಐಸ್ ಕ್ರೀಮ್ ಕೂಡ ಸೇಲ್ಗೆ ಇತ್ತು ಇಲ್ಲಿ. ಇಲ್ಲಿ ಕೋರಿ ರೊಟ್ಟಿ, ಫ್ರೈಡ್ ರೈಸ್, ಚಿಕನ್ ಕರಿ ಅದೆಲ್ಲ ಸೇಲ್ ಮಾಡ್ತಾಯಿದ್ರು. ಫ್ರೆಶ್ ಲೈಮ್ ಸೋಡಾ ಕೂಡ ಇತ್ತು. ಮೋಮೋಸ್, ಸ್ಟೀಮ್ ಮೋಮೋಸ್, ಪೆರಿ ಪೆರಿ ಮೋಮೋಸ್ ಅದೆಲ್ಲ ಸೇಲ್ ಮಾಡ್ತಾಯಿದ್ರು. ಇಲ್ಲಿ ಕಡೆ ಚರ್ಮರಿ ಕೂಡ ಇತ್ತು. ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಇನ್ ಈವೆಂಟ್. ತುಂಬ ಒಳ್ಳೆಯ ಇದೊಂದು ಫೇಮಸ್ ಸ್ಟಾಲ್, ಬೊಂಡ ಐಸ್ ಕ್ರೀಮ್. ಬಟ್ ಏನಂದರೆ ಇಬ್ಬರಿಗೆ ಒಂದು ಐಸ್ ಕ್ರೀಮ್ ಸಾಕಿಲ್ಲ, ಅದು ತುಂಬ ಹೊಟ್ಟೆ ತುಂಬುತ್ತದೆ. ಹಾಗೂ ಮಿಲ್ಕ್ ಶೇಕ್ ಕೂಡ ಅವ್ರು ಸೇಲ್ ಮಾಡ್ತಾಯಿದ್ರು. ತುಂಬ ಒಳ್ಳೆಯದಿತ್ತು ಟೆಂಡರ್ ಐಸ್ ಕ್ರೀಮ್. ಟ್ರೈಬಲ್ NCD ಸ್ಕ್ರೀನಿಂಗ್ ಕ್ಯಾಂಪನ್ನು ಕೂಡ ನಮ್ಮ ಇಲಾಖೆಯ ಪರವಾಗಿ NSS ವತಿಯಿಂದ ಕೂಡ ನಾವು ಆಯೋಜನೆಯನ್ನು ಮಾಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಬಹಳ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ. ಅದು ಟ್ರಯಥಾನ್ ಆಗಿರ್ಬೋದು, ಬೇರೆ ಬೇರೆ ಇವೆಂಟ್ಸ್ಗಳಾಗಿರ್ಬೋದು. ಇದ್ರ ಮೂಲಕ ನೋಡುವಾಗ ಯಮ್ಮಿ ಅಲ್ಲ, ತುಂಬ ಟೇಸ್ಟಿ ಆಗಿತ್ತು. ನೀರು ದೋಸೆ ಹಾಗೂ ಚಿಕನ್ ಸುಕ್ಕ ಬೆಸ್ಟ್ ಕಾಂಬಿನೇಷನ್. ಕುನಾಫಾ ಝೋನಿಗೆ ನಾವು ಬಂದಿದ್ವಿ ಪರ್ಚೇಸ್ ಮಾಡಲಿಕ್ಕೆ. ಬಟ್ ವರ್ತ್ ಅನ್ನಿಸ್ಲಿಲ್ಲ ನನಗೆ, ಯಾಕಂದರೆ ತುಂಬ ಕಾಸ್ಟ್ಲಿ ಆಗಿತ್ತು. ಪಾರ್ಸೆಲ್ ಬೇಕಿತ್ತು, ಬಟ್ ಐ ಥಾಟ್ ಇಟ್ ವಾಸ್ ಟು ಕಾಸ್ಟ್ಲಿ, ಸೊ ದೆನ್ ವಿ ಡಿಡ್ಂಟ್ ಗೋ ಟು ಪರ್ಚೇಸ್. ಫ್ರೆಶ್ ಆ್ಯಂಡ್ ಫ್ರೆಶ್ ಇರುವೋಲ್ ಹಾಗೂ ಇರುವೋಲ್ ಐಸ್ ಕ್ರೀಮ್ ಕೂಡ ಇಲ್ಲಿ ಸಿಗ್ತಾಯಿತ್ತು. ಹಾಗೂ ಇದು ಲಾಸ್ಟ್ ಸ್ಟಾಲ್, ಸೆಲೆಬ್ರೇಟ್ ಪಾರ್ಕಾ ಕೇಕ್ಸ್, ಬ್ರೌನೀಸ್, ಪೇಸ್ಟ್ರೀಸ್, ಕಪ್ ಕೇಕ್ಸ್ ಅದೆಲ್ಲ ಸೇಲ್ ಮಾಡ್ತಿದ್ರು. chocolate balls. It was very nice. So women supporting women entrepreneurs, Parika Cake Shop. So please do call them and also book your orders. ಇದು ಒಳ್ಳೆದಿತ್ತು ಕಾಂಬಿನೇಷನ್. ಸಂತೋಷ್ ಕೇಟ್ರಿಂಗ್ ನಾನು ಪರ್ಚೇಸ್ ಮಾಡಿದ್ದೆ. ಚಿಕನ್
ಫೈನಲಿ ತಣ್ಣೀರ್ಬಾವಿ ಬೀಚ್ ಫೆಸ್ಟಿವಲ್ ಆಯಿತು, ಗಮ್ಮತ್ತಾಯಿತು. ಲೈವ್ ಕಾನ್ಸರ್ಟ್ ಸೂಪರ್ ಆಗಿತ್ತು. ಈಗ ನಾವು ಮನೆಗೆ ಹೊರಟಿದ್ದೇವೆ. ಆಲ್ಮೋಸ್ಟ್ ಈಗ 10:15 ಆಗಿದೆ. ಸೊ ನಾವು ಹೋಗ್ತಿದ್ದೇವೆ ಮನೆಗೆ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.